ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ಅನ್ನ ನಡೆಸಲಾಗುತ್ತೆ. ಕಾರಣ, ಒಂದು ವೇಳೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಗಿಬಿಟ್ರೆ ನಾಗರಿಕರು ತಮ್ಮನ್ನ ತಾವು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಈ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಯಾರಿಗೆ ಯಾವ ಸಂದೇಶವನ್ನ ರವಾನಿಸಬೇಕು ಆ ಸಂದೇಶವನ್ನು ಕೂಡ ರವಾನಿಸುವ ಉದ್ದೇಶ ಇದರಲ್ಲಿ ಇರುವಂತದ್ದು. ಸರ್, ಜಾನಕಿರಾಮ್ ಸರ್, ತಾವು ಹೇಳ್ತಾ ಇದ್ರೆ ಆಗ್ಲೇ ಸೈರನ್ನ ವಿಚಾರ ನಾವು ಮಾತನಾಡ್ತಾ ಇದ್ವಿ. ಸೊ ವೈಮಾನಿಕ ದಾಳಿಯ ಎಚ್ಚರಿಕೆಯ ಬಗ್ಗೆ ಈ ಸೈರನ್ ಇರುತ್ತೆ. ಸೊ ಅದರ ಬಗ್ಗೆ ಅರಿವು ಮೂಡಿಸುತ್ತೆ. ಜೊತೆಗೆ ಈ ಲೈಟ್ ಆಫ್ ಬಗ್ಗೆ ತಾವು ಹೇಳ್ತಿದ್ರಿ ಸರ್. ಲೈಟ್ ಆಫ್, ಈಗ ಏನಾದರೂ ಅಟ್ಯಾಕ್ ಆಗ್ತಾ ಇದೆ, ಮಿಸೈಲ್ ಅಟ್ಯಾಕ್ ವಿಚ್ ಇಸ್ ಲೈಕ್ಲಿ, ಅಲ್ಲಿಂದ ಏರ್ಕ್ರಾಫ್ಟ್ ಅಟ್ಯಾಕು ರಿಮೋಟ್ ಚಾನ್ಸು, ಆದರೆ ಯಾವುದಾದ್ರೂ ಏರ್ಕ್ರಾಫ್ಟ್ ಕ್ಯಾರಿಯರಿಂದ ಲಾಂಚ್ ಮಾಡ್ಬೋದು, ಅಥವಾ ಗ್ರೌಂಡ್ ಟು ಗ್ರೌಂಡ್ ಅಟ್ಯಾಕ್, ಲಾಂಗ್ ರೇಂಜ್ ಮಿಸೈಲ್ಸ್ ಇದೆ. ಆ ರೀತಿ ಅಟ್ಯಾಕ್ ಆಗಿ ನಮಗೆ ವಾರ್ನಿಂಗ್ ಬರಬೇಕು. ವಾರ್ನಿಂಗ್ ಸಿಸ್ಟಮ್ಮು ಇಂಟ್ಯಾಕ್ಟ್ ಇದೆ. ಮತ್ತು ಅಮೇರಿಕಾ, ರಷ್ಯಾ ಎಲ್ಲ ದೇಶ, ಇಸ್ರೇಲು ಇರೋದರಿಂದ ಎಲ್ಲೇ ICBM ಲಾಂಚ್ ಆದರೂ ತಕ್ಷಣ ವಾರ್ನಿಂಗ್ ಬಂದೇ ಬರುತ್ತೆ. ಹಾಗೇನಾದರೂ ಬಂದಾಗ ಮೊದಲನೇದು ಲೈಟ್ ಆಫ್ ನಮ್ಮಲ್ಲಿ ಬೆಂಗಳೂರಲ್ಲಿ ಏನು ಅಂದರೆ, ಏನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅಥವಾ HAL ಏರ್ಪೋರ್ಟ್ ಇದೆ, ಇವುಗಳ ಲೈಟನ್ನು ಆಫ್ ಮಾಡಬೇಕಾಗತ್ತೆ. ಇದು ಮೇಯ್ನು, ಮೇಲಿಂದ ಏನು ಕಾಣುತ್ತೆ ಆ ರೀತಿ. ನಮ್ಮಲ್ಲಿ GPS ಎಲ್ಲ 108 ಇದ್ದರೂ ಯುದ್ಧದ ಸಮಯದಲ್ಲಿ ಯಾವಾಗ ಜಾಮಿಂಗು ಎಲ್ಲವೂ ಆ್ಯಕ್ಟಿವೇಟ್ ಆಗುತ್ತೆ, ಯಾವುದು ಕೆಲಸ ಮಾಡಲ್ಲ. ನಾವು ಏರ್ ಡಿಫೆನ್ಸಲ್ಲೂ ಲಾಸ್ಟ್ ರೆಸಾರ್ಟು ನಾವು ಕ್ರೂಡ್ ಮೆಥಡ್ಡೇ ನಮಗೆ ಲಾಸ್ಟಿಗೆ ಸಿಗೋದು. ಕ್ರೂಡ್ ಮೆಥಡ್ ಅಂದರೆ ಈ ಲಾಸ್ಟಿಗೆ ಯಾವಾಗ ನಮ್ಮ ವಿಮಾನ ಅಂತ ಖಚಿತ ಆದಾಗ ಮಾತ್ರ ರನ್ವೇ ಲೈಟ್ ಆನ್ ಮಾಡ್ತೀವಿ. ಅಲ್ಲಿವರೆಗೂ ಆಫೇ ಇರುತ್ತೆ, ಯಾವಾಗಲೂ ಆಫ್ ಇರುತ್ತೆ. ನಮ್ಮ ವಿಮಾನ ಬಂದು ಕಾಂಟ್ಯಾಕ್ಟ್ ಮಾಡಬೇಕು, ಕೋಡ್ ವರ್ಡಲ್ಲಿ ಅದು ಕ್ಲಿಯರ್ ಆಗಬೇಕು, ದಟ್ ಇದೆ ಅಂಥೇಳಿ IFF ಅಂತ ಇರುತ್ತೆ. 2-3 ಸಿಸ್ಟಮ್ ಇರುತ್ತೆ ಟು ವೆರಿಫೈ. ಅದು ನಮ್ಮದು ಅಂತಾದಾಗ ನಾವು ಲೈಟ್ ಆನ್ ಮಾಡ್ತೀವಿ. ಅಲ್ಲಿವರೆಗೂ ಲೈಟ್ ಆಫ್ ಇರುತ್ತೆ, ರನ್ವೇ ಲೈಟ್ಗಳು. ಮತ್ತು ಮೇಲಿಂದ ನಮಗೇನು ಸುಲಭವಾಗಿ ಗೊತ್ತಾಗುತ್ತೆ. ಬೆಂಗಳೂರು ಪ್ಯಾಲೇಸ್ ಇರ್ಬೋದು, ಮೈಸೂರು ಪ್ಯಾಲೇಸ್ ಇರ್ಬೋದು, ದೊಡ್ಡ ಚಿತ್ರದುರ್ಗ ಫೋರ್ಟ್ ಇರ್ಬೋದು, ಇವನ್ನೆಲ್ಲ ಮುಚ್ಚಿಡಕ್ಕಾಗಲ್ಲ. ಈ ಅಟ್ಯಾಕರ್ಸು ಸಹ ಪೈಲಟ್ಗಳಿಗೆ ಏನು ಬ್ರೀಫಿಂಗ್ ಕೊಟ್ಟಿರ್ತೀವಿ ಅಂದರೆ, ಈಗ ಚಿತ್ರದುರ್ಗ ಫೋರ್ಟಲ್ಲಿ 300 ಡೈರೆಕ್ಷನ್ನಲ್ಲಿ ಫೋರ್ಟ್ ಮೇಲೆ ಬಂದು ಅಲ್ಲಿಂದ 1 minute 53 ಸೆಕೆಂಡ್ಸ್ಗೆ ಡ್ರಾಪ್ ಮಾಡು 300 ಡೈರೆಕ್ಷನ್ನಲ್ಲಿ. ಅವನಿಗೇನು ಕಾಣದೇ ಹೋದ್ರು, ಯಾವ GPS ವರ್ಕ್ ಆಗದೆ ಹೋದ್ರು, ಅವ್ನು ಫೋರ್ಟ್ ಮೇಲೆ ಬರ್ತಾನೆ, ಆ ಡೈರೆಕ್ಷನ್ ಹಾಕ್ಕೊಳ್ತಾನೆ, ಎಕ್ಸಾಕ್ಟ್ 1 minute 53 ಸೆಕೆಂಡಿಗೆ ಡ್ರಾಪ್ ಮಾಡ್ತಾನೆ ಬಾಂಬನ್ನು. ಏನೂ ಗೊತ್ತಾಗದೆ ಹೋದರೆ. ಇದ್ರೆ ಸರಿ, ಸಿಸ್ಟಮ್ ವರ್ಕ್ ಆದರೆ ಅದನ್ನು ಇದು ಮಾಡ್ತಾನೆ. ವರ್ಕ್ ಆಗೋ ಚಾನ್ಸಸ್ ಭಾಳ ಕಡಿಮೆ. ಎಲ್ಲವೂ ಜಾಮ್ ಆಗ್ತವೆ. ಈಗಾಗಲೇ GPS ಜಾಮಿಂಗು ಇಂಡಿಯಾ ಬಾರ್ಡ್ರಲ್ಲಿ ಫುಲ್ ಆಕ್ಟಿವೇಟ್ ಮಾಡಿಬಿಟ್ಟಿದೆ. ಈಗ ಪಾಕಿಸ್ತಾನದ ವಿಮಾನಗಳು, ನಮ್ಮ ವಿಮಾನಗಳು ಎಲ್ಲವಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ. ಈ GPS-ಅನ್ನೇ ನಂಬ್ಕೊಂಡು ಹೋಗಿರೋರು. ಅಲ್ಟಿಮೇಟ್ಲಿ ಕ್ರೂಡ್ ಮೆಥಡ್, ಏನು ವಿಜುವಲ್ ಮೆಥಡ್ ಇದೆ, ಇದನ್ನು ನಮ್ಮ ಕಣ್ಣನ್ನು ಯಾರು ಜಾಮ್ ಮಾಡೋಕ್ಕಾಗಲ್ಲ, ಅದು ವರ್ಕ್ ಆಗುತ್ತೆ. ಇದು ಒಂದು ಸೈರನ್ನು ಮತ್ತು ಲೈಟ್ ಆಫ್ ಎರಡು ಇಂಪಾರ್ಟೆಂಟು, ಜನಗಳಿಗೆ ಗೊತ್ತಾಗಬೇಕು. ಯಾಕೆಂದರೆ ಅಫೆಕ್ಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲೈಟ್ ಇಲ್ಲ ಅಂದರೆ ತಕ್ಷಣ ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. ಆ ರೀತಿ ಈ ಅಣುಸ್ಥಾವರ ಇರ್ಬೋದು, ನಮ್ಮಲ್ಲಿದೆ ಕೇವಲ ಡ್ಯಾಮ್ಗಳಿರ್ಬೋದು. ಡ್ಯಾಮ್ಗಳು ಮ್ಯಾನ್ ಮೇಡ್ ಡಿಸಾಸ್ಟರ್ ಕ್ರಿಯೇಟ್ ಮಾಡ್ಬೋದು. ಯಾವುದೋ ತುಂಗಭದ್ರಾ ಡ್ಯಾಮು, ಇನ್ಯಾವುದೋ ಭದ್ರಾ ಡ್ಯಾಮು, ಇವಕ್ಕೆ ಒಳಗಡೆ ಎನಿಮಿಗಳು ಅಥವಾ ಹೊರಗಡೆಯಿಂದ ಅಟ್ಯಾಕ್ ಆದರೂ ಹೇಗೆ ಸರ್ ಇದನ್ನೆಲ್ಲ ಮರೆಮಾಚೋದು ಹೇಗೆ? ಅದನ್ನ ಮರೆಮಾಚೋದು ಅಂದ್ರೆ ಪ್ರಿಕಾಷನರಿ. ಏಕೆಂದ್ರೆ ಇದರಲ್ಲಿ ಹೋಮ್ ಗಾರ್ಡ್ಸು, ಸೆಂಟ್ರಲ್ ಗೌರ್ಮೆಂಟ್ ಅರ್ಧ ದುಡ್ಡು ಕೊಡುತ್ತೆ ಖರ್ಚು ಹೋಮ್ ಗಾರ್ಡನ್ನು ಎಂಪ್ಲಾಯ್ ಮಾಡಿ ಅಂತ. ಮಿನಿಮಮ್ 15ರಿಂದ 20 ಲಕ್ಷ ಹೋಮ್ ಗಾರ್ಡ್ಗಳನ್ನು ನಮ್ಮ ದೇಶದಲ್ಲಿ ಸಿವಿಲ್ ಸ್ಟೂಡೆಂಟ್ಸು, ವಾಲಂಟಿಯರ್ ಫೋರ್ಸು ಇವ್ರನ್ನ ಎಂಪ್ಲಾಯ್ ಮಾಡ್ಬೋದು ಡ್ಯೂರಿಂಗ್ ಇದರಲ್ಲಿ. ಈಗೂ ಎಂಪ್ಲಾಯ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ನಾವು ಮೆಟ್ರೋದಲ್ಲಿ ನೋಡ್ತೀವಿ, ಅಲ್ಲಿ ಮೆಟ್ರೋದಲ್ಲಿ ಅರ್ಧ ಜನ ಹೋಮ್ ಗಾರ್ಡ್ಗಳೇ ಇರ್ತಾರೆ ಇದರಲ್ಲಿ. ಆ ರೀತಿ ಎಂಪ್ಲಾಯ್ ಮಾಡ್ಬೋದು ಇವರೆಲ್ಲ ರಕ್ಷಣೆಗೆ. ಇಲ್ಲಿರೋ ನಮ್ಮ ಇಸ್ರೋ ಸೈಂಟಿಸ್ಟ್ಗಳ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್, ಇಲ್ಲಿರೋ ಟೆಕ್ನಿಕಲ್ HAL ಇಂಜಿನಿಯರ್ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್, DRDO ರೆಸಿಡೆನ್ಷಿಯಲ್, ಇವೆಲ್ಲ ಬಹಳ ವೆರಿ ಸಾಫ್ಟ್ ಟಾರ್ಗೆಟ್ಸ್. ಅವನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮ ದೇಶದ ಯುವಕರದ್ದು, ದೇಶಭಕ್ತ ಜನಗಳದ್ದು. ಇದನ್ನು ಅಲರ್ಟ್ ಮಾಡಬೇಕು. ಹೇಗೆ ವರ್ಕ್ ಆಗುತ್ತೆ ಅಂದರೆ,
ಈ ಯಾವುದೋ ಒಂದು ಡ್ರಾಪ್ ಮಾಡ್ಬೇಕಾದ್ರೆ ನಾವು ನೋಡಿದ್ವಿ ಪುರುಲಿಯಾ ಉದಾಹರಣೆ. ಪುರುಲಿಯಾದಲ್ಲಿ ಅವರು ಡ್ರಾಪ್ ಮಾಡ್ಬೇಕಾದ್ರೆ ಅವ್ರಿಗೆ ಏನು ಲೈಟ್ ಗೀಟ್ ಏನೂ ಇರಲಿಲ್ಲ. ಒಂದು 50 ಜನನ ಅವರು ಎಂಪ್ಲಾಯ್ ಮಾಡಿದ್ರು, ಕೆಳಗಡೆಯಿಂದ ಲೈನ್ನಲ್ಲಿ ನಿಂತ್ಕೊಂಡು ಟಾರ್ಚ್ ತೋರಿಸೋದು ಏರ್ಫೀಲ್ಡು, ಅಲ್ಲಿ ಅವ್ರು ಡ್ರಾಪ್ ಮಾಡಿ ಹೋದರು. ಈ ರೀತಿ ಕ್ರೂಡ್ ಮೆಥಡ್ಗಳು ಸಿಸ್ಟಮ್ ವರ್ಕ್ ಆಗುತ್ತೆ. ಈವನ್ ಇನ್ ಬಾರ್ಡ್ರಲ್ಲಿ ಇಷ್ಟೆಲ್ಲ ಲೈಟು ಸೊಫಿಸ್ಟಿಕೇಟೆಡ್ ಎಲ್ಲವೂ ಇದ್ರೂ ನಮ್ಮಲ್ಲಿ ಏರ್ಪೋರ್ಟ್ಗಳಲ್ಲಿ ಲ್ಯಾಂಟಿನ್ ಟೈಪ್ ಇಟ್ಟಿರ್ತಾರೆ. ಅದು ಎಮರ್ಜೆನ್ಸಿ, ಯಾವುದೂ ನಡೀಲಿಲ್ಲ, ಯಾವ ಪವರ್ ಬ್ಯಾಕಪ್ ಏನೂ ಆಗಲಿಲ್ಲ ಅಂದಾಗ 100 ಲ್ಯಾಂಟನ್ಗಳನ್ನು ಹಚ್ಚಿ ರನ್ವೇ ಎರಡೂ ಬದಿಗೆ ಇಡ್ತಾರೆ. ಅದನ್ನು ನೋಡ್ಕೊಂಡು ವಿಮಾನ ಲ್ಯಾಂಡ್ ಆಗುತ್ತೆ. ಅಂದರೆ ಅಲ್ಟಿಮೇಟ್ಲಿ ಇನ್ ಡಿಫಿಕಲ್ಟ್ ಟೈಮ್ಸ್ ನಮ್ಮ ಕ್ರೂಡ್ ಮೆಥಡ್ ಅದು ಮಾತ್ರ ವರ್ಕ್ ಆಗುತ್ತೆ ಅನ್ನೋದು ಸತ್ಯ. ಯುದ್ಧ ಮಾಡಿದವ್ರಿಗೆ ಗೊತ್ತಿದೆ. ಇದು ಒಂದು. ಎರಡನೇದು ಹೋಮ್ ಗಾರ್ಡ್ಸ್ ಆರ್ ದ ಬ್ಯಾಕ್ ಬೋನ್. ಥರ್ಡ್ ಹಾಸ್ಪಿಟಲ್. ಯುದ್ಧ ರಂಗದಲ್ಲಿ ಸಾವಿರಾರು ಜನ ಬಾಂಬ್ ಹಾಕಿ ನಮ್ಮ ಸೋಲ್ಜರ್ಸು ಗಾಯಗೊಂಡಾಗ ಅವ್ರನ್ನ ಅಲ್ಲಿ ಕೂತ್ಕೊಂಡು ಬಾರ್ಡ್ರಲ್ಲಿರೋ ಪಠಾಣ್ಕೋಟ್ ಅಮೃತ್ಸರದಲ್ಲಿ ಟ್ರೀಟ್ ಮಾಡೋದು ಕಷ್ಟ. ಬಾಂಬ್ ಬೀಳ್ತಾ ಇರುತ್ತೆ, ಲೈಟ್ ಆಫ್ ಆಗ್ತಾ ಇರುತ್ತೆ, ಅಲ್ಲಿ ಡ್ರಿಲ್ ನಡೀತಾ ಇರುತ್ತೆ. ಅಂಥವ್ರನ್ನೆಲ್ಲ ನಾವು ತೊಗೊಂಬರೋದು ಇಲ್ಲಿಗೆ, ಹೈದರಾಬಾದ್, ಬೆಂಗಳೂರು. ಈ ಕಮಾಂಡ್ ಹಾಸ್ಪಿಟ್ಲ್ ಏನಿದೆ ಇದು ಇಟ್ಸ್ ವೈಟಲ್. ಇಲ್ಲಿ ಅನೇಕ ಸೀರಿಯಸ್ ಕೇಸಸ್ಸನ್ನು ಇಲ್ಲಿಗೆ ಏರ್ಲಿಫ್ಟ್ ಮಾಡೋದಕ್ಕೆ ಸಾಧ್ಯತೆ ಉಂಟು. ಇದು ನಮ್ಮ ಇಂಪಾರ್ಟೆಂಟ್ ಸೆಂಟರ್. ನಾನು ಹೇಳ್ತಾ ಇರೋದೇನೆಂದರೆ ಬ್ಯಾಕ್ ಬೋನ್ ಏನಿದೆ ಡಿಫೆನ್ಸ್ದು ಅದು ಬೆಂಗಳೂರು ಮತ್ತು ಈ ಏರಿಯಾದಲ್ಲಿದೆ. ಮತ್ತು ನಮ್ಮ ಡ್ಯಾಮ್ಗಳ ಲೈಟ್ ಎಲ್ಲ ಆಫ್ ಮಾಡಬೇಕಾಗತ್ತೆ. ಯಾಕೆಂದರೆ ಡ್ಯಾಮ್ಗಳು ಮ್ಯಾನ್ ಮೇಡ್ ಡಿಸಾಸ್ಟರ್, ಮೇಲಿಂದನೂ ಹಾಕ್ಬೋದು, ನಮ್ಮ ಒಳಗಡೆ ಸಬೋಟಾಜು ಮಾಡಿದ್ರು ಇದು ಸಡನ್ ಆಗಿ ಫ್ಲಡ್ ಆಯ್ತು ಅಂದರೆ ಈ ಖೇಯಾಸ್ ಆಗುತ್ತೆ. ಅದೇ ರೀತಿ ಕೆಮಿಕಲ್ ಬಾಂಬ್ ಬಿದ್ದಾಗ ಎಕ್ದಮ್ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಟೈಪ್ ಆಗಿ ಎಲ್ಲರೂ ಕಾರ್ ಹಿಡಿದು ಹೈವೇಗೆ ಬಂದರು ಅಂದರೆ ಓಡೋಗೋದಕ್ಕೆ ದೇರ್ ಇಸ್ ಎ ಖೇಯಾಸ್, ಟ್ರಾಫಿಕ್ ಇದಾಗುತ್ತೆ. ಅದೇ ರೀತಿ ಸಡನ್ ಆಗಿ ಮೊಬೈಲ್ ಟವರ್ಸ್ಗಳೆಲ್ಲ ಆಫ್ ಆದವು, ಬಾಂಬ್ ಬಿತ್ತು ಅಥವಾ ಏನೋ ಸಬಟಾಜ್ ಆಯಿತು, ಈಗ ನೋ ಕಮ್ಯುನಿಕೇಷನ್. ಏನು ಮಾಡಬೇಕು ಅವಾಗ? ಆ ಕಮ್ಯುನಿಕೇಷನ್ ಎಸೆನ್ಷಿಯಲ್ ಸ್ಟ್ಯಾಂಡ್ ಬೈ ಕಮ್ಯುನಿಕೇಷನ್ನು ಈ ಸಿವಿಲ್ ಡಿಫೆನ್ಸ್ ಡೈರೆಕ್ಟರೇಟ್ ಏನಿದೆ ಇವರು ಅರೇಂಜ್ ಮಾಡಿ ಇಟ್ಕೋಬೇಕಾಗತ್ತೆ. ಅಂದರೆ ಎಲ್ಲ ಹಾಸ್ಪಿಟಲ್ಗಳಿಗೆ, ಎಲ್ಲ DC-ಗಳಿಗೆ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಗೆ ದೇರ್ ಹ್ಯಾಸ್ ಟು ಬಿ ಸ್ಟ್ಯಾಂಡ್ ಬೈ ಕಮ್ಯುನಿಕೇಷನ್. ಇವೆಲ್ಲ ಪಾರ್ಟ್ ಆಫ್ ಸಿವಿಲ್ ಡಿಫೆನ್ಸ್. ಅದೇ ರೀತಿ ಫೈರ್, ಜನಗಳಿಗೆ ಫೈರ್, ಯಾವ ಫೈರ್ ಎಕ್ಸ್ಟಿಂಗ್ವಿಷರ್ ಎಡಕ್ಕೆ ತಿರುಗಿಸ್ಬೇಕೋ ಬಲಕ್ಕೆ ತಿರುಗಿಸ್ಬೇಕೋ, ಎಲೆಕ್ಟ್ರಿಕ್ಕಿಗೆ ಯಾವ ಉಪಯೋಗಿಸ್ಬೇಕು, ಪೌಡ್ರ್ ಉಪಯೋಗಿಸ್ಬೇಕಾ, ಕಾರ್ಬನ್ ಡೈಆಕ್ಸೈಡ್ ಉಪಯೋಗಿಸ್ಬೇಕಾ, ನೀರು ಹಾಕಬೇಕಾ ಗೊತ್ತಿರಲ್ಲ. ಇದರ ಎಜುಕೇಶನ್ ಇದು ನಾಳೆ ಮಾಕ್ ಡ್ರಿಲ್ ಮಾಡಬೇಕು. ಅಂದ್ರೆ ಪ್ರತಿಯೊಬ್ಬ ನಾಳೆ ಆಗಬೇಕು, ಸೀರಿಯಸ್ ಆಗಿ ತಗೋಬೇಕು. ಆ್ಯಕ್ಚುಲಿ ಈವನ್ ಸೌತ್ ಇಂಡಿಯನ್ಸು ಈ ಯುದ್ಧ ರಂಗದ್ದು ಎಫೆಕ್ಟು ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ಸೈಕಲಾಜಿಕಲ್ ವಾರ್ಫೇರ್ ಒಂದು ಇವರು ಹೇಳಿದಾಗೆ. ಎರಡನೇದೇನೆಂದರೆ ರಿಯಲ್ ಬ್ಯಾಕ್ ಬೋನ್. ಒಂದು ಯಾವುದೋ ಒಂದು ಈ ವೈಟ್ ಫೀಲ್ಡಿಗೆ IT ಎಲ್ಲರ ಕಣ್ಣು ಕುಕ್ಕತ್ತೆ. ಇಡೀ ಪ್ರಪಂಚದಲ್ಲೇ ಬೆಂಗಳೂರು IT ಕಣ್ಣು ಕುಕ್ಕತ್ತೆ. ಒಂದು ಬಾಂಬ್ ಬಿದ್ದರೆ ಇಡೀ ಖಾಲಿ ಆಗ್ಬಿಡುತ್ತೆ ವೈಟ್ ಫೀಲ್ಡ್. ಇಟ್ ವಿಲ್ ಅಫೆಕ್ಟ್ ಫೈನಾನ್ಷಿಯಲಿ ಎವ್ರಿಥಿಂಗ್, ಡಿಸಾಸ್ಟರ್. ಹಾಗಾಗಿ ಇದನ್ನು ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಅಲ್ಲ, ಯುದ್ಧ ಹೇಗಾಗತ್ತೆ ಅನ್ನೋದು ಗೊತ್ತಿಲ್ಲ, ಆದರೆ ಒಂದು ವೇಳೆ ಯುದ್ಧ ಆಗಬಿಟ್ರೆ ಸೊ ನಾವು ಹೇಗೆ ರೆಡಿ ಇರಬೇಕು ಅನ್ನೋದಕ್ಕೋಸ್ಕರ ಈ ಮಾಕ್ ಡ್ರಿಲ್ ಮಾಡಲಾಗುತ್ತೆ. ಸೊ ಇವತ್ತಿನ ಪೀಳಿಗೆಗೆ ಇದರ ಬಗ್ಗೆ ಅರಿವೇ ಇಲ್ಲ. ಯಾಕಂತಂದರೆ ನಾವು ಯುದ್ಧ ಇಸ್ವಿಯಲ್ಲಿ ಈ ರೀತಿ ಯುದ್ಧ ಆಯಿತು, ಈ ಇಸ್ವಿಯಲ್ಲಿ ಯುದ್ಧ ಆಯಿತು, ಹೇಗಾಯಿತು ಅನ್ನೋದನ್ನ ಇತಿಹಾಸ ಓದಿದ್ದೀವಿ, ಆದರೆ ಪ್ರತ್ಯಕ್ಷವಾಗಿ ಯಾರೂ ಕೂಡ ಸಾಕ್ಷಿಯಾಗಿಲ್ಲ. ಸೊ ಅದಕ್ಕಾಗಿ ಈ ತಾಲೀಮು ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.